ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸೋಮವಾರ ಅಂತ ಹೇಳಿದ್ನಲ್ವ, ಹರ್ಷನೂ ಸ್ಕೂಲಿಗೆ ಕಳಿಸಿರಲಿಲ್ಲ. ಸ್ವಲ್ಪ ಜ್ವರ ಬಂದಿತ್ತು, ಹಾಗಾಗಿ ತುಂಬ ನೆಗಡಿ ಕೆಮ್ಮು ಆಗಿತ್ತು. ಹಾಗಾಗಿ ಸ್ಕೂಲಿಗೆ ಏನು ಕಳಿಸಿಲ್ಲ ನಾನು. ಇವಾಗ ಮನೆಯಿಂದ ಬಂದು ಶಾಪಿಗೆ ಬಂದಿದ್ದೆ. ಮತ್ತು ಈ ಕಡೆಯಿಂದ ಇಲ್ಲೇ ಹರ್ಷನ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದೆ. ಮೆಡಿಸನ್ನು ಮತ್ತು ಟಾಬ್ಲೆಟ್ ಎಲ್ಲನೂ ಕೊಟ್ಟರು. ಹಾಕಿ ಇವಾಗ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಮತ್ತು ಇವತ್ತೇನಾದರೂ ಸ್ವಲ್ಪ ಜ್ವರ ಕಡಿಮೆ ಆದರೆ ನಾಳೆ ಸ್ಕೂಲಿಗೆ ಕಳಿಸೋಣ ಅಂತೇಳಿ ಶನಿವಾರ ಹಾಕ್ಕೊಟ್ಟಿದ್ದು ಹೋಮ್ವರ್ಕನ್ನು ಮಾಡಿಸಿರಲಿಲ್ಲ. ಹಾಗಾಗಿ ಇವಾಗ ಮಾಡಿಸ್ತಾ ಇದ್ದೀನಿ. ಇನ್ನೂ ಹರ್ಷ ಕರೆಕ್ಟಾಗಿ ಏನೂ ಬರೆಯೋಕ್ಕೆ ಬರ್ತಿಲ್ಲ. ಜಸ್ಟು ಈಸಿ ವರ್ಡ್ಸ್ ಅಂದರೆ ಒನ್ನು ಓ ಈ ಥರ ಇರುತ್ತಲ್ಲ, ಆ ಥರ ತಾನೇ ಬರಿತಾನೆ. ಬಟ್ ಆ ಈ ಥರ ಇರುತ್ತಲ್ವ, ಅವನಿನ್ನೂ ಬರಿತಾ ಇಲ್ಲ. ಹಾಗಾಗಿ ನಾನೇ ಕೈ ಹಿಡಿದು ಬರೆಸ್ತಾ ಇದ್ದೀನಿ. ಬರೆಸ್ಬೇಕಾದ್ರೆ ಜಾಸ್ತಿ ಹಠ ಏನು ಮಾಡೋಂಗಿಲ್ಲ, ನೀಟಾಗಿ ಬರೀತಾನೆ. ಕೈ ಹಿಡ್ಕೊಂಡು ಮುಂದ್ಗಡೆ ತಾನೇ ಸ್ವಲ್ಪ ಈ ಥರ ಬರೆಯೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಕರೆಕ್ಟ್ ಬರೆದ್ರೆ ಕೈ ಬಿಡ್ತೀನಿ, ಇಲ್ಲಾಂದರೆ ಒಂದು ಸ್ವಲ್ಪ ನಾನೇ ಕೈ ಹಿಡಿದು ಈ ಥರ ಬರೆಸ್ತೀನಿ. 1 2 3 ಸ್ಟಾರ್ಟ್. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಜಾಣ ಗುಡ್ಡ. ಕ್ಲಾಸ್. ಚೈತ್ರ, ವಶಕ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭದ್ರಪದ, ಅಶ್ವಿಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಜಾಣ ಮರಿಯೋ. ಚಾಕ್ಲೇಟ್. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಕ್ಲಾಸ್. ಮತ್ತೇನು ಬರ್ತವೆ ನಿಂಗೆ? ಹೇಳು. ಇವಾಗ ಯಾಕೆ ಕೊಟ್ಟಾರಿ ಹೋಮ್ವರ್ಕ್? ಅವು ಬರೋಂಗಿಲ್ಲ, ಬರಲ್ಲ ಇವನ್ನ. ಅಂದರೆ ಇವಾಗ ಸ್ಕೂಲ್ಗೆ ಹೋದಾಗಿಂದ ಕಲ್ತಿಲ್ಲ, ನಾನು ಮುಂಚೆನೇ ಮನೇಲಿ ಹೇಳ್ಕೊಟ್ಟಿದ್ದೆ. ಹಾಗಾಗಿ ಆಲ್ರೆಡಿ ನಾನು 1 ಇಯರ್ ಬ್ಯಾಕ್ ಅನಿಸುತ್ತೆ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಆಲ್ರೆಡಿ ಹೇಳ್ತಿದ್ದ ಹರ್ಷ ಆವಾಗಲೇ. ಮತ್ತು ರೈಮ್ಸ್ ಏನು ಬರ್ತಾವಮ್ಮ ನಿಂಗೆ? ಜಾನಿ ಹೇಳು. ಜಾನಿ, ಯಶ್ ಪಾಪ, ಈಟಿಂಗ್ ಶುಗರ್, ನೋ ಪಪ್ಪ, telling nice, no papa, open your mouth, twinkle, little star, twinkle ಅನ್ಬೇಕನಾ? ಹಿಂಗ ಟ್ವಿಂಕಲ್, ಲಿಟ್ಲ್ ಸ್ಟಾರ್, ಅವರ್ ವಂಡರ್, ವಾಟ್ ಯು ವಾಂಟ್, ಅಪ್ಪ ಹೋದ, ವಾಸ್ ಅವಾಯ್, ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಹೇ, ಗುಡ್ ಬಾಯ್. ಮತ್ತಪ್ಪ ಮತ್ತೇನು ಬರ್ತಪ್ಪ ನಿಂಗ? ಜನವರಿ ಹೇಳಿದಾಗಲೇ. ಮತ್ತೆ ಕೆಂಪು ಕೋಟೆ ದಿಲ್ಲಿಯಲ್ಲಿ ಬರಲ್ಲ. ಮತ್ತೆ ಚಂದ ಮಾಮ ಬಾಯ್, ಕಾಕ ಗಗಂಗಲ್ಲ, ಚಾಚಾ ಜಜಯ್ಯ. ಮತ್ತೆ ಅದು ಬ್ಯಾಡ್ತಡಿ. 1 2 ಬಾಳೆಲೆ. 1 2 ಬಾಳೆಲೆ 2 3 4
ಸ್ಟಾರ್ಟಿಂಗಿಂದ ಹೇಳು. ಹಾಂ ಹ್ಞೂ 1 1 2 2 3 3 4 4 5 ಹಾಂ ತಡಿ ಇದನ್ನ ಹೇಳು. ಹಾಂ ಅದನ್ನೇ ಹೇಳಮ್ಮ, ಫುಲ್ ಮುಗಿಸ್ತದನ್ನ. 1 2 ಬಾಳೆಲೆ 2 1 2 ಬಾಳೆಲೆ 2 3 4 ಅನ್ನ ಹಾಕು. ಹಾಂ ಅನ್ನ ಹಾಕು. ಇಲ್ಲ ಇಡ್ಲಾ? ಹ್ಞೂ ಹಾಂ ಹೇಳು. 3 4 ಅನ್ನ ಹಾಕು. ಅನ್ನ ಹಾಕು. 5 6 ನೆಕ್ಸ್ಟು ನೋಡಿ ಸಂಜೆ ಮೇಲೆ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಮಳೆ ತುಂಬ ಬರ್ತಿತ್ತು ನಮ್ಮೂರಲ್ಲಿ. ಆಂಟಿ, ಕಾಕ ಮತ್ತು ಕಿಶೋರ್ 3 ಜನನೂ ಅಂಗಡಿಗೆ ಬಂದಿದ್ದರು. ಹಾಗಾಗಿ ಒಂದು ವೀಡಿಯೋ ಕ್ಲಿಪ್ಪನ್ನು ತಗೊಂಡೆ. ನಾನು ಮೇಲ್ಗಡೆ ಬಟ್ಟೆ ಹಾಕಿದ್ನಲ್ವ, ತಗೊಂಬಂದ್ರಾಯ್ತು ಅಂತೇಳಿ ಹೋಗಿದ್ದೆ. ಫುಲ್ಲು ತೋರಿಸ್ಕೊಂಡು ಬಂದುಬಿಟ್ಟಿದ್ದೆ. ನೋಡ್ತಿರ್ಬೋದು, ಸುಮ್ಮನೆ ಕುಂತಿದ್ದೀನಿ ಹಾಗೆ. ಕಿಶನ್ನು ಟ್ಯೂಷನ್ಗೆ ಹೋಗಿ ಬಂದಿದ್ದೆ, ಹಸುವಾಗಕತ್ತೈತೆ ಅಂದ. ಹಂಗಾಗಿ ಒಂದು ಪ್ಲೇಟ್ ಇಡ್ಲಿ ತೊಗೊಂಬಂದು ಅವನು ಊಟ ಮಾಡ್ತಾ ಕೂತ್ಕೊಂಡಿದ್ದ. ಹಾಗೆ ಈ ಕಡೆ ನೋಡಿ ರೇಷನ್ ತೊಗೊಂಬಂದ್ರಾಯ್ತು ಅಂತೇಳಿ ತಂಗಿ ರಾಯುನ ಅಂಗಡಿಗೆ ಕರ್ಕೊಂಡು ಹೋಗಿದ್ಲಂತ. ಅಲ್ಲಿ ಪೂರ್ತಿ ಅವರು ರೇಷನ್ ಎಲ್ಲ ಅಂಗಡಿಯವರು ಕಟ್ಟಿ ಕೊಟ್ಟಿದ್ದಾದಮೇಲೆ ಇವನ ಕೈಯಾಗ ರೊಕ್ಕ ಕೊಟ್ಟಾಳ. ಅವ್ರಿಗೆ ಒಟ್ಟ ಅಂಗಡಿಯವ್ರಿಗೆ ರೊಕ್ಕನ ಕೊಡಲಿಲ್ಲಂತ. ಅವರು ಇವ್ನು ಅಳೋದು ನೋಡಿ, ಇವಾಗ ನೆಕ್ಸ್ಟ್ ಬರ್ತೀಯಲ್ಲಮ್ಮ ಅವಾಗ ಕೊಡೋಂತ ಹೋಗು ಅಂತೇಳಿ ವಾಪಸ್ಸು ಅಮೌಂಟನ್ನು ಕಟ್ಕಾಶಾರ. ಇಲ್ಲಿ ಬಂದಿದ್ದಾದಮೇಲೆ ನನ್ನ ಕಡೆ ಇಲ್ಲೇ ಅಂಗಡೀಲಿ ನನ್ನ ಜೊತೆ ಬಿಟ್ಟು ಹೋದ್ರಾಯ್ತು ಅಂತೇಳಿ, ಅಂದರೆ ಮನೆಗೆ ಹೋಗಿ ಸ್ವಲ್ಪ ಬೇಗ ಅಡುಗೆ ಮಾಡಿಟ್ರಾಯ್ತು ಅಂತೇಳಿ ಹೋಗ್ತೀನಿ ಅಂತೇಳಿ ರಾಯುನ ಇಲ್ಲೇ ಬಿಟ್ಟು ಹೋಗ್ತಿದ್ದಾಳ. ಬಟ್ ಅವನು ಅಲ್ಲಿಂದ ಅಂಗಡಿಯಿಂದ ತೊಗೊಂಬಂದಿದ್ದಾರಲ್ವ ರೇಷನ್ ಚೀಲ, ಅದನ್ನು ಕೊಡೋಕ್ಕೆ ತಯಾರಿಲ್ಲ. ಕೈಯಿಂದ ಕಸ್ಕೊಂಡ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಹಂಗೆ ವಾಯ್ಸನ್ನು ಡೈರೆಕ್ಟಾಗಿ ಕೊಡ್ಬೇಕು ಅಂದ್ಕೊಂಡೆ, ಬಟ್ ಸೌಂಡು ಜಾಸ್ತಿ ಇತ್ತು ಹಿಂದ್ಗಡೆ. ಹಾಗಾಗಿ ನೆಕ್ಸ್ಟ್ ಮ್ಯೂಟ್ ಮಾಡಿ ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀನಿ. ನೋಡ್ತಿರ್ಬೋದು ಅವನ ಆ್ಯಕ್ಷನ್ ಯಾವ ಥರ ಮಾಡ್ತಿದ್ದಾನೆ ಅಂತೇಳಿ. ನೋಡಿ ಇವಾಗ ಚೀಲ ಕೊಟ್ಟ ತಕ್ಷಣ ಸುಮ್ಮಿದ್ದಾನೆ. ಅವಳು ಇಸ್ಕೊಂಡ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅವ್ಳು ಹಂಗೆ ತಗೊಂಡು ಮುಂದ್ಗಡೆ ಹೋದ್ಲು. ಆ ಚೀಲ ದಿಂದಿಂದನೇ ಹೋಗ್ತಿದ್ದಾನೆ. ಈ ಥರ ಒಟ್ಟು ಕೈಯಿಂದ ಏನರ ಕಸ್ಕೊಂಡ್ರಂತೂ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊತಾನ. ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ, ಏನಾದರೂ ಕೆಲಸ ಮಾಡ್ತಿರ್ತೀಯಲ್ವ ಅದೇ ವಸ್ತುನ ಹಿಡ್ಕೊಂಡಿರ್ತಾನೆ. ಇವಾಗ ನೋಡಿ ಅವಳು ಅಡುಗೆ ಮಾಡಬೇಕು ಅಂತೇಳಿ ರೇಷನ್ ಒಯ್ಬೇಕಂತ ಒಯ್ತಿದ್ದಾಳೆ. ಇವಾಗ ಈ ಥರ ಮಾಡ್ತಿದ್ದಾನೆ. ಇಲ್ಲ ಹರ್ಷ ಸ್ಕೂಲಿಗೆ ಏನಾದರೂ ಹೊಂಟ್ರೆ ಲಂಚ್ ಬಾಕ್ಸ್ ಹಿಡ್ಕೊಳ್ಳೋದು, ಬ್ಯಾಗ್ ಹಿಡ್ಕೊಳ್ಳೋದು, ಈ ಥರ ಮಾಡಿ ಅವಾಗೂ ಅಳ್ತಿರ್ತಾನೆ. ಇವನು ಚೀಲನೇ ಬಿಡಲಿಲ್ಲ ಅಲ್ವ, ಸುಮ್ಮನೆ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತೇಳಿ ತಂಗಿ ಅವನನ್ನು ಎತ್ಕೊಂಡು ರೇಷನ್ ಚೀಲನೂ ತೊಗೊಂಡು ಮನೆಗೆ ಹೋದ್ಲಿ ಇವತ್ತು. ಆಲ್ರೆಡಿ ಸಂಜೆ ಆಗಿತ್ತು ಅಂತ ಹೇಳಿದ್ನಲ್ವ, ಆಲ್ಮೋಸ್ಟ್ ಅಂಗಡೀಲಿ ಕೆಲಸನೂ ಮುಗ್ದಿತ್ತು. ಹರ್ಷ ಅಲ್ಲಿ ಜೋಳಿಗಿಲಿ ಕುಂದಿರ್ಸಿದ್ದೆ ನೋಡಿ, ಅವ್ನ ಕಾಲು ಕಾಣಿಸ್ತಿರ್ಬೋದಲ್ಲಿ. ಹಾಗೆ ನೋಡಿ ಹರ್ಷನೂ ಇಲ್ಲೇ ಮಲ್ಕೊಂಡಿದ್ದ ಜೋಳಿಗಿಲಿ. ಎದ್ದಿದ್ದಾದಮೇಲೆ ಏನಾದರೂ ತಿಂತೀಯಪ್ಪ ಅಂತ ಕೇಳಿದೆ. ಅವನು ಹಸುವಿಲ್ಲ ಅಂತ ಹೇಳ್ತಿದ್ದ. ಸ್ವಲ್ಪ ಫೋನ್ ಕೊಡು ಮಮ್ಮಿ ನೋಡ್ತೀನಿ ಅಂತ ಅಂದ. ನೋಡೋದಾದರೆ ನಂದು ನೋಡಲ್ಲ, ಅಕ್ಕಂದು ನೋಡಲ್ಲ. ಮನೇಲಿ ತಂಗಿಗೆ ಡಿಗ್ರಿ ಒಳಗೆ ಕೊಟ್ಟಿದ್ದು ಟ್ಯಾಬ್ ಐತಿ, ಅದರೊಳಗೇ ಸ್ವಲ್ಪ ವೈಫೈ ಮಾಡಿ ನೋಡಿದರೆ ಸ್ವಲ್ಪ ಹೊತ್ತು ಚಿಂಟು ನೋಡ್ತಾನಷ್ಟೇ. ಬಿಟ್ಟರೆ ನಂದು ಅಕ್ಕಂದು ಫೋನ್ ಏನು ಜಾಸ್ತಿ ನೋಡೋದಿಲ್ಲ. ಕೇಳ್ತಿದ್ದ, ಹಂಗಾಗಿ ಏನಾದರೂ ತಿನ್ನಪ್ಪ ಫೋನ್ ಹಚ್ಕೊಡ್ತೀನಿ ಅಂತ ಹೇಳಿದೆ. ಅಂದಿದ್ದಕ್ಕೆ ಹ್ಞೂ ನಂಗೆ ಹಸುವಿಲ್ಲ ಅಂತ ಹೇಳಿದ. ಇಡ್ಲಿ ತಂದು ಕೊಡ್ತೀನಿ ತಿಂತೀಯ ಅಂತ ಕೇಳಿದೆ. ಹ್ಞೂ ಅಂದ. ಅದು ಹ್ಞೂ ಅಂದ್ರೆ ಫೋನ್ ಕೊಡ್ತೀನಿ ಅನ್ನೋದಕ್ಕೋಸ್ಕರ ಹ್ಞೂ ಅಂದ. ಎಷ್ಟು ತಿಂತೀಯ ಅಂದರೆ 3 ಅಂತ ಹೇಳಿದ್ನ ನೋಡಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.